ಅಮ್ಮ ಶ್ರೀ ಚಕ್ರವಾಸಿನಿ. ಈ ಮಾಣಿಕ್ಯಲಿಂಗ ಇಲ್ಲಿ ಹೇಗೆ ಬಂದು ಸ್ಥಾಪನೆ ಆಯಿತು ಅಂತ ಕತೆ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ. ಒಂದು ದಿನ ಕೈಲಾಸದಲ್ಲಿ ಏನಾಯಿತು ಅಂದರೆ, ನಾರದರು ನಿಮಗಾಗಿ ಜ್ಞಾನಫಲವೊಂದನ್ನು ತಂದಿದ್ದಾರೆ. ಯಾರು ಭೂಮಂಡಲದ ಪ್ರದಕ್ಷಿಣೆಯನ್ನ ಮೊದಲು ಹಾಕಿ ಇಲ್ಲಿ ಬರುತ್ತೀರೋ ಅವರಿಗೆ ಈ ಹಣ್ಣು ಕೊಡುತ್ತೇವೆ. ಗಣೇಶ, ನೀನು ಪ್ರದಕ್ಷಿಣೆಗೆ ಹೊರಡೋದಿಲ್ಲವೇ? ತಂದೆ ತಾಯಿಗಳಿಗಿಂತ ಬೇರೆ ಪ್ರಪಂಚ ಉಂಟೆ ನಾರದರೆ? ಅವರೇ ನನಗೆ ಭೂಮಂಡಲದ ಸಮಾನ. ಮೋಸದಾಟಕ್ಕೆ ಇನ್ನೊಂದು ಹೆಸರೇ ನಾರದರು. ನನಗೆ ಬೆಲೆ ಇಲ್ದಿದ್ದ ಕೈಲಾಸದಲ್ಲಿ ಇನ್ನೆಂದೂ ಇರಲಾರೆ. ನಾನು ಹೊರಟೆ. ಹೇಳಿದ್ದನ್ನು ಗ್ರಹಿಸಿ ಕೆಲಸ ಮಾಡುವ ಮುನ್ನ ಸ್ವಲ್ಪ ಯೋಚಿಸಿದರೆ ವಿಜಯವನ್ನು ಯಾವ ಬಗೆಯಲ್ಲಿ ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ನಮ್ಮ ಗಣಪನೇ ಉದಾಹರಣೆ. ತಂದೆ ತಾಯಿಗಳೇ ಭೂಮಂಡಲದ ಸಮಾನವೆಂದು ಈ ಗಣೇಶ ನಮಗೆ ಪ್ರದಕ್ಷಿಣೆಯನ್ನ ಹಾಕಿದ. ಸ್ಪರ್ಧೆಯ ನಿಯಮದ ಪ್ರಕಾರ ಗಣೇಶನೇ ಮೊದಲು ಬಂದವನು ಎಂದು ತೀರ್ಮಾನಿಸಿ ನಾರದರು ಆ ಜ್ಞಾನ ಫಲವನ್ನು ಗಣೇಶನಿಗೆ ಕೊಟ್ಟರು. ಕುಮಾರ, ಸಹೋದರರಲ್ಲಿ ಈ ರೀತಿ ಸಂದೇಹ ಸಲ್ಲದು. ನಾರದರು ಕೂಡ ಈ ಜಗನ್ನಾಟಕದ ಪಾತ್ರಧಾರಿ ಅಷ್ಟೇ. ಅದು ಹೇಗೆ ಮತ್ತೆ? ನ್ಯಾಯ ಮಾರ್ಗದಲ್ಲಿ ಪಂದ್ಯ ನಡೆದಿದ್ದರೆ ನಾನೇ ಗೆಲ್ಲುತ್ತಿದ್ದೆ. ಯಾರೇ ಆಗಿರ್ಲಿ, ಭೂಮಿಯನ್ನು ಸುತ್ತೋದಕ್ಕೆ ಒಂದು ರಾತ್ರಿ ಒಂದು ಹಗಲು ಬೇಕೇ ಬೇಕು. ಹಾಗಿರುವಾಗ ನಾನು ಕೆಲವೇ ಕ್ಷಣದಲ್ಲಿ ಭೂಮಿಯನ್ನು ಸುತ್ತಿ ಬಂದೆ. ಇದು ಬೇಸರದ ಸಂಗತಿ ಅಲ್ಲವೇ ತಾಯಿ? ನನಗೂ ಒಂದ್ ನೀತಿ, ಅಣ್ಣನಿಗೂ ಒಂದ್ ನೀತಿ. ಹೀಗೆ ಮಾಡಿದರೆ ಸಿಟ್ಟು ಬರುವುದಲ್ಲವೇ? ಮಗು ಸುಬ್ರಹ್ಮಣ್ಯ, ಇದು ಸೋಲು ಗೆಲುವಿಗಾಗಿ ನಡೆದ ಪಂದ್ಯ ಅಲ್ಲ. ಲೋಕದ ಸತ್ಯವನ್ನ ತಿಳಿಸಲು ನಡೆದ ಆಟ ಅಷ್ಟೇ. ಎಲ್ಲಕ್ಕಿಂತಲೂ ಎಲ್ಲರಿಗಿಂತಲೂ ತಂದೆ ತಾಯಿಯೇ ಶ್ರೇಷ್ಠ ಎಂದು ತಿಳಿಸಿಕೊಡಲು ನಡೆದ ಜಗನ್ನಾಟಕ ಇದು. ಇದರಲ್ಲಿ ಗಣಪತಿದಾಗಲಿ ಅಥವಾ ನಿನ್ನ ತಂದೆಯವರದಾಗಲಿ ಯಾವುದೇ ತಪ್ಪು ಇಲ್ಲ. ನೀವಿಬ್ಬರೂ ನಮಗೆ ಎರಡು ಕಣ್ಣುಗಳಿದ್ದ ಹಾಗೆ. ಹೌದು ಮತ್ತೆ, ನನ್ನ ಸಿಟ್ಟಿನಲ್ಲಿ ತಪ್ಪು ಮಾಡಿಬಿಟ್ಟೆ. ನೀನು ನನ್ನ ತಪ್ಪನ್ನು ಕ್ಷಮಿಸಿ ಇಲ್ಲಿಗೆ ಬಂದಿದ್ದೀಯ. ಆದರೆ ತಂದೆಯವರಿಗೆ ನನ್ನ ಮೇಲಿರೋ ಬೇಸರ ಇನ್ನೂ ಕಡಿಮೆ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಅವರು ನಿನ್ನ ಜೊತೆ ನನ್ನನ್ನು ನೋಡಕ್ಕೆ ಬರಲಿಲ್ಲ. ಮತ್ತೆ ಅವರಿಗೆ ಹೇಗೆ ಮುಖ ತೋರಿಸಲಿ? ನೊಂದುಕೊಳ್ಳಬೇಡ ಮಗು. ಸೂರ್ಯೋದಯ ಕಾಲದಲ್ಲಿ ಒಂದು ಲಿಂಗವನ್ನು ವಿಭೂತಿಯಿಂದ ಅಭಿಷೇಕ ಮಾಡು. ನಿನ್ನ ಭಕ್ತಿಗೆ ಒಲಿದು ನಿನ್ನ ತಂದೆಯೇ ನೀನು ಇರುವ ಸ್ಥಾನಕ್ಕೆ ಬರುತ್ತಾರೆ. ಚಿಂತೆ ಬೇಡ, ನಾವೆಲ್ಲರೂ ಅತಿ ಶೀಘ್ರದಲ್ಲೇ ಕೂಡಿಕೊಳ್ಳೋಣ. शुद्धस्फटिकसंहार
ಸ್ವಾಮಿಯೇ, ಲೋಕರಕ್ಷಕ ತಂದೆಯೇ, ನಾನ್ ಮಾಡಿದ ಅಪಚಾರಕ್ಕೆ ಕ್ಷಮಿಸಿ. ನನಗೆ ದರ್ಶನ ನೀಡಿ ನನ್ನನ್ನು ಕಾಪಾಡು ಪಿತಾಮಹ. ಕುಮಾರ, ನೀನು ಪ್ರಮಾದವನ್ನೇ ಮಾಡಿಲ್ಲವೆಂದ ಮೇಲೆ ಕ್ಷಮೆಯ ಮಾತಿಲ್ಲಿ. ಆಟದಲ್ಲಿ ಸೋತಾಗ ನಿರಾಸೆ, ಹತಾಶೆ ಸಹಜ ಗುಣ. ಇದರಿಂದ ನಾನು ನೀನು ಯಾರೂ ಹೊರತಲ್ಲ. ನಾರದರ ಆಟವನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಮನಸ್ಸನ್ನು ತುಂಬಾ ನೋಯಿಸಿಬಿಟ್ಟೆ. ನಾನು ಆ ಕ್ಷಣ ನಡೆದುಕೊಂಡಿದ್ದು ತುಂಬಾ ತಪ್ಪು. ಆ ಮಹಾತಾಯಿ ಬಂದು ತಿಳಿ ಹೇಳದಿದ್ದರೆ ನನ್ನ ದ್ವೇಷ ಹೀಗೆ ಉಳಿತಿತ್ತು. ಏನೇ ಆದರೂ ನಾನು ಮಾಡಿದ ತಪ್ಪಲ್ಲವೇ ತಂದೆ? ಎಲ್ಲವೂ ಕಾಲ ನಿರ್ಣಯ ಮಗು. ಕ್ಷಣಿಕದ ನಿನ್ನ ಆವೇಶದ ನಿರಾಸೆಯ ಕಾಲ ಮುಗಿಯಿತು. ಈಗ ಪಶ್ಚಾತ್ತಾಪದ ಪರಿಣಾಮ ಕಾಲ. ನಾನು ನೀನು ಸೇರುವ ಕಾಲ. ನಡೆ, ಕೈಲಾಸಕ್ಕೆ ಹೋಗೋಣ. ಆದರೆ ನಾನು ಶಪಥ ಮಾಡಿ ಬಂದಿದ್ದು. ನಾನು ಮತ್ತೆ ಬಂದರೆ ನಾನು ಮಾಡಿದ ಶಪಥ ಹಾಳಾಗುತ್ತೆ. ಹಾಗಂತ ನಿಮ್ಮಿಂದ ದೂರ ಇರೋದು ಕಷ್ಟ. ಇದು ಧರ್ಮ ಸೂಕ್ಷ್ಮದ ವಿಷಯವೇ. ಹಾಗಿದ್ದಲ್ಲಿ ಇದಕ್ಕೆ ಪರಿಹಾರ ಸಿಗುವವರೆಗೂ ನಾನು ಇಲ್ಲೇ ನಿನ್ನೊಟ್ಟಿಗೆ ಈ ಮಾಣಿಕ್ಯಲಿಂಗದಲ್ಲೇ ನೆಲೆಸಿರುತ್ತೇನೆ. ಚಿಂತೆ ಬೇಡ ಮಗು. ಪಳನಿ ಕ್ಷೇತ್ರವು ನಿನ್ನ ಇರುವಿಕೆಗೆ ಹೇಗೆ ಪ್ರಸಿದ್ಧವಾಗಿದೆಯೋ ಹಾಗೆ
ನಾನು, ನನ್ನ ಮಗ ಸುಬ್ಬರಾಯ ಅಂದರೆ ನೀನು ಒಟ್ಟಿಗೆ ನೆಲೆಗೊಂಡಿರುವುದರಿಂದ ಈ ಚಂದ್ರಗಿರಿ ಕೂಡ ದೇವ ಸನ್ನಿಧಿಗೆ ಪ್ರಸಿದ್ಧವಾಗಲಿ. ಆವತ್ತಿನಿಂದ ಆ ಮಾಣಿಕ್ಯಲಿಂಗ ಈ ನೆಲದಲ್ಲೇ ನೆಲೆಸಿದೆ. ಆ ಸುಬ್ರಹ್ಮಣ್ಯ ಸ್ವಾಮಿ ಮಾಣಿಕ್ಯಲಿಂಗನ ಪೂಜೆ ಮಾಡಿದ್ರಿಂದ ಇದು ಕೂಡ ಆ ಪಳನಿ ಕ್ಷೇತ್ರದಷ್ಟೇ ಪವಿತ್ರವಾಗಿದೆ, ಪ್ರಸಿದ್ಧವಾಗಿದೆ. ಮತ್ತೆ ಇನ್ನೇನು, ನಡೀರಿ ಹೋಗೋಣ. ನಾನು ಮಾಣಿಕ್ಯಲಿಂಗಗೆ ಪೂಜೆ ಮಾಡ್ತೀನಿ, ಅದನ್ನ ಎತ್ಕೊಂಡೋಗಿ ಅಮ್ಮನ ಗುಡಿಲಿ ಇಡ್ತೀನಿ. ಅದಷ್ಟು ಸುಲಭ ಅಲ್ಲ ಕದ. ಸ್ವಾಮಿಗೆ ನಾವು ಪೂಜೆ ಮಾಡದೇ ಇರೋದ್ರಿಂದ ಅಲ್ಲಿ ಹೋಗದೆ ಇರೋ ಹಾಗಾಗಿದೆ. ಅದೇ ಸಮಸ್ಯೆ ಈಗ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಕೆಲವು ಕಾಲದಿಂದ ನಾಗಾಸುರ ಎಂಬ ಕಾರ್ಕೋಟಕ ಸರ್ಪ ಅಲ್ಲಿ ವಾಸವಾಗಿದೆ. ಯಾರಾದರೂ ಅಲ್ಲಿಗೆ ಹೋದರೆ ವಿಷದ ಮಳೆಯನ್ನೇ ಸುರಿಸುತ್ತೆ. ಅದಕ್ಕೆ ಹೆದರ್ಕೊಂಡು ಯಾರೂ ಅಲ್ಲಿಗೆ ಹೋಗದೆ ಇರೋ ಹಾಗಾಗಿದೆ. ಅದಲ್ಲದೆ ಆಗಾಗ ರಾತ್ರಿ ಹೊತ್ತು ಕೋಟೆಗೆ ಬಂದು ತನ್ನ ಹಾವಿನ ಮರಿಗಳ ಮಳೆಯನ್ನೇ ಸುರಿಸುತ್ತೆ. ಎಲ್ಲ ಕಷ್ಟಗಳಿಗೂ ಯಾವ್ದಾರ ಪರಿಹಾರ ಇದ್ದೇ ಇರುತ್ತೆ. ದುಷ್ಟರಿಂದ ಕಾಯೋದಿಕ್ಕೆ ದೇವತೆಗಳಿದ್ದಾಗೆ. ನೀವಿಬ್ಬರು ನಂಗೆ ಸಿಗೋಕ್ಕಿಂತ ಮುಂಚೆ ನನಗೆ ಒಂದು ಹೆಬ್ಬಾವು ಸುತ್ಕೊಂಡ್ಬಿಟ್ಟಿತ್ತು. ದೇವ್ರ ಹಾಗೆ ಒಂದ್ ನವಿಲ್ ಬಂದು ನನ್ನ ಕಾಪಾಡ್ತು. ಈಗಲೂ ನಾನು ಅದನ್ನ ಕರೆದ್ರೆ ಆ ನವಿಲು ಇಲ್ಲಿಗೆ ಬರುತ್ತೆ. ಅದು ನಮ್ಗೆ ಸಹಾಯ ಮಾಡುತ್ತೆ. ಒಂದು ನವಿಲಿನಿಂದ ಏನೂ ಆಗೋದಿಲ್ಲ ಮಗು. ಆ ಕಾರ್ಕೋಟಕ ಸರ್ಪ ಆ ನವಿಲನ್ನೇ ನುಂಗಾಕುತ್ತೆ. ಮತ್ತೆ ನಾವು ಮಾಣಿಕ್ಯಲಿಂಗ ತಲುಪೋದಕ್ಕೆ ಮುಂದಿನ ದಾರಿ? ಇದಕ್ಕೆಲ್ಲ ಪರಿಹಾರ ಅಂದರೆ ಗರುಡರಾಜ. ಒಂದೇ ರಾತ್ರಿಯಲ್ಲಿ ಈ ನವರತ್ನಗಳನ್ನು ಬೆಳೆದು ಭಕ್ತಿಯಿಂದ ಗರುಡರಾಜನಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿದ್ರೆ ಆ ಗರುಡರಾಜ ಕಾರ್ಕೋಟಕ ಸರ್ಪದಿಂದ ನಮಗೆ ಮುಕ್ತಿ ಕೊಡ್ತಾನೆ. ಈ ನವರತ್ನಗಳನ್ನು ಉತ್ತಿ ಬಿತ್ತಿ ಬೆಳೆಯೋಕೆ ದೈವಶಕ್ತಿ ಇರೋರೇ ಆಗಬೇಕು. ನಿನ್ನನ್ನು ನೋಡಿದ್ರೆ ನಿನ್ನಿಂದ ಅದು ಸಾಧ್ಯ ಅಂತ ನನಗನ್ಸುತ್ತೆ. ಈಗ ನೀನೇ ನಮಗೆ ತಿಕ್ಕು, ನೀನೇ ಇದಕ್ಕೆಲ್ಲ ಮಂಗಳ ಹಾಡಬೇಕು. ಸರಿ, ನಾನು ಮಾಣಿಕ್ಯಲಿಂಗ ತರಲೇಬೇಕು ಅಂತ ಆ ಮಹಾತಾಯಿ ನನಗೆ ಆದೇಶ ಮಾಡಿದಾಳೆ. ಜೊತೆಗೆ ನಂಗೆ ಅನ್ನೋರ ಆಶೀರ್ವಾದ ಶ್ರೀರಕ್ಷಕ್ ಕೂಡ ಇದೆ. ಆ ಮಾಣಿಕ್ಯಲಿಂಗ ನಾನು ತರೋದಿಕ್ಕೆ ಏನ್ ಡೆಕೋರ ಮಾಡಬಲ್ಲೆ. ಆ ಮಹಾತಾಯಿನೇ ನನ್ನನ್ನ ಕಾಪಾಡ್ತಾಳೆ. ಅಲ್ದೆ ನಿಮ್ ಸಮಸ್ಯೆಗೂ ಪರಿಹಾರ ಸಿಗತ್ತೆ. ಕೊಡಿ ಆ ನವರತ್ನಗಳನ್ನ. ಸರಿ 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 ಮಾ ಪ ನಿ ಪ ನಿ ಪ ನಿ ಪ ನಿ ಮ ಪ ನಿ ಪ ನಿ ಪ ಸ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ರಿ ಸ ಸ ನಿ ನಿ ಪ ಪ ನಿ ನಿ ಪ ಪ ಮ ಮ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ. ನಾನು ಬರ್ತೀನಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ಧೀಂ ತ ತಕ ಧೀಂ ತ ಧೀಂ ತ ತಕ ಧೀಂ ತ ಧೀಂ ತ ತಕ
ಧೀಂ ತದ ಧೀಂ ತ ನಮ್ಮ ಪಾಲಿಗೆ ಶ್ರೀರಕ್ಷೆಯಾಗಿ ಆ ಮಹಾತಾಯಿನೇ ಈ ಮಗುನ ಕಳಿಸ್ಕೊಟ್ಟಿದ್ದಾಳೆ ಅನ್ಸುತ್ತೆ. ಇನ್ನ ಎಲ್ಲ ಮಂಗಳಕರವಾಗಲಿ. ಡಾಕ್ಟರ್ ಹೇಳಿದ್ದಾರೆ, ಒಳಗಿದ್ದಾರೋ? ಏನ್ ವಿಷಯ? ಅದು ನಾನು ಬಸ್ರಿಯಾಗಿದ್ದೀನಾ ಅಂತ ಪರೀಕ್ಷೆ ಮಾಡಬೇಕಿತ್ತು. ಮದುವೆ ಆಗಿದೆಯಾ? ಯಾಕೆ ಕೇಳ್ತಿದ್ದೀನಿ ಅಂದರೆ, ಮದುವೆ ಆಗಿದ್ರೆ ಪರೀಕ್ಷೆ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಕೆಲವರು ಮದುವೆಗೆ ಮುಂಚೆನೇ ಬಸ್ರಿ ಆಗಿದ್ದೀನಿ ಅಂತ ಗೊತ್ತಾದರೆ ಆ ಮಗುನ ತೆಗೆಸೋ ಪ್ರಯತ್ನ ಮಾಡ್ತಾರೆ. ಕಾನೂನಿನ ಪ್ರಕಾರ ಇದಕ್ಕೆಲ್ಲ ಅವಕಾಶ ಇಲ್ಲ. ಈ ವಿಚಾರ ಮೊದಲೇ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನನಗಿನ್ನೂ ಮದುವೆ ಆಗಿಲ್ಲ, ಆದರೆ ನಾನು ಮದುವೆ ಆಗೋರ ಮೇಲೆ ನನಗೆ ನಂಬಿಕೆ ಇದೆ. ಅವರಿಂದಲೇ ಹೀಗೆಲ್ಲ ಆಗಿರೋದು. ನಾನು ಮಗುನ ತೆಗ್ಸೋದೂ ಇಲ್ಲ. ನಾನು ಬಸ್ರಾಗಿದ್ದೀನಾ ಇಲ್ವಾ ಅಂತ ಹೇಳಿ ಅಷ್ಟೇ ಸಾಕು. ಓ, ಅದಕ್ಕೆ ಎಲ್ಲರೂ ಸೇರಿ ಒಟ್ಟಿಗೆ ಬಂದಿದ್ದೀರಾ? ಒಳ್ಳೇದಾಯ್ತು. ಕಾಲ ತುಂಬ ಕೆಟ್ಟೋಗಿದೆಯಮ್ಮ. ಅಂಥದ್ರಲ್ಲೂ ನೀನು ಮಗುವಿನ ತಾಯಿ ಆಗ್ತಿದ್ಯಾ ಅಂತ ಗೊತ್ತಾದ ಮೇಲೂ ನಿನ್ನ ಮದುವೆ ಆಗೋದಕ್ಕೆ ನಿನ್ನ ಹುಡುಗ ಮುಂದೆ ಬಂದಿದ್ದಾನಲ್ಲ, ಅದಕ್ಕೆ ಮೆಚ್ಕೋಬೇಕಾಗಿರೋದು. ಯಾರಮ್ಮ ಆ ಹುಡುಗ? ಇವರೇ, ಬಂಗಾರಿ ಅಂತ. ಅದು ನೀನ್ ಮಗುವಿನ ತಾಯಿ ಆಗಿದ್ಯಾ ಅಂತ ಗೊತ್ತಾದ್ಮೇಲೆ, ಈಗಲ್ಲ. ಇವಾಗ ನಡಿ ಪರೀಕ್ಷೆಗೆ. ಇಲ್ಲೇನು ಸಮಸ್ಯೆ ಇರೋ ಹಾಗಿದೆ? ಹೌದು ಇದ್ರೆ ಇವಳ ಜೊತೆ ಯಾವ ಸಂಪರ್ಕನೂ ಇಟ್ಕೊಂಡಿಲ್ಲ. ಆದರೆ ಇವಳ ಮಗುಗೆ ನಾನೇ ತಂದೆ ಅಂತ ಹೇಳ್ತಿದ್ದಾಳೆ. ಮಗು ಇದೆಯೋ ಇಲ್ವೋ ಅಂತ ಕಂಡುಹಿಡಿಯೋ ಹಾಗೆ ಮಗುವಿನ ತಂದೆ ನಾನೇ ಹೌದು ಅಲ್ವೋ ಅಂತ ಕಂಡುಹಿಡೋಕ್ಕಾಗತ್ತಾ? ವೈದ್ಯಕೀಯ ವಿಜ್ಞಾನ ಈಗ ತುಂಬ ಮುಂದುವರೆದಿದೆ. ಎಲ್ಲವೂ ಸಾಧ್ಯ. ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ. ಪ್ರಮಾಣದಲ್ಲಿ ಶಿಶುಗಳನ್ನು ಸೃಷ್ಟಿ ಮಾಡುವಂಥ ಕಾಲ ಇದು. ಈ ನಮ್ಮ ಪುಟ್ಟ ವೈದ್ಯಶಾಲೆಯಲ್ಲಿ ಅದನ್ನೆಲ್ಲ ಕಂಡುಹಿಡಿಯೋ ಅಷ್ಟು ದೊಡ್ಡ ದೊಡ್ಡ ಯಂತ್ರಗಳಿಲ್ಲದೆ ಇರ್ಬೋದು. ಆದರೆ ಈಕೆ ಹೊಟ್ಟೆನಲ್ಲಿ ಮಗು ಇದೆಯಾ ಇಲ್ವಾ ಅನ್ನೋದನ್ನು ನಾನು ಪರೀಕ್ಷೆ ಮಾಡಿ ಹೇಳ್ಬೋದು. ಹೇಳಿ, ಏನು ಮಾಡೋಣ? ಅಷ್ಟು ತಿಳಿಸಿದ್ರೆ ಸಾಕು. ಸರಿ, ಹಾಗಾದರೆ ಬಾಮ ಒಳಗಡೆ. ನೀವೆಲ್ಲ ಇಲ್ಲೇ ಇರಿ. ನವರತ್ನಗಳನ್ನ ಹೊತ್ತು ಬಿತ್ತು ಬೆಳಿಬೇಕಂತೆ. ಅದಕ್ಕೆ ರಾತ್ರಿ ಆಗ್ಬೇಕಂತೆ. ಎಲ್ಲರೂ ದುಲ್ಲ ಜಾಗ ಹುಡುಕ್ಬೇಕಲ್ವಾ? ಎಲ್ಲಿ ಹುಡುಕೋದು? ಅಲ್ಲೊಬ್ಬ ಕುರಿ ಕಾಯೋನಿದಾನೆ. ಅವನ್ನ ಕೇಳ್ತೀನಿ, ಆಗ ಗೊತ್ತಾಗತ್ತೆ. ಏನು
ಅದು ನನಗೆ ಒಂದು ಸಮಸ್ಯೆ ಎದುರಾಗಿದೆ. ನಿನ್ನಿಂದ ಏನಾದರೂ ಒಂದು ಪರಿಹಾರ ಸಿಗತ್ತಾ ಅಂತ ಕರೆದೆ ಅಷ್ಟೇ. ಹೌದಾ? ಏನ್ ಸಮಸ್ಯೆ? ಈ ನವರತ್ನಗಳನ್ನ ಒಂದು ರಾತ್ರಿ ಬೆಳಿಬೇಕಂತೆ.